ನಮಸ್ಕಾರ. ಧಾರ್ಮಿಕ ನಾವು ಆಚರಣೆ ಮಾಡುವಂತಹ ಯಾವುದೇ ಒಂದು ಸಂಪ್ರದಾಯಗಳಿರಲಿ, ಪೂಜೆ ಪುನಸ್ಕಾರಗಳಲ್ಲಿ ತನ್ನದೇ ಆದಂತಹ ಅರ್ಥವನ್ನು ಪಡೆದುಕೊಂಡಿದೆ. ಅದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಖಾಲಿ ನೆಲದ ಮೇಲೆ ಪೂಜೆ ಮಾಡಬಾರ್ದು ಅನ್ನುವಂಥ ವಿಶೇಷವಾಗಿ ಒಂದು ಸಣ್ಣ ಚುಟುಕು ಮಾಹಿತಿಯನ್ನು ನಾನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಆಸನವಿಲ್ಲದೆ ನೇರವಾಗಿ ನೆಲದ ಮೇಲೆ ಕುಳಿತುಕೊಂಡು ಪೂಜೆ ಮಾಡುವಂತಹ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದು ಕಡಿಮೆ. ಉದಾಹರಣೆಗೆ ಸಂಧ್ಯಾ ವಂದನೆ ಇರ್ಬೋದು, ಜಪ ಇರ್ಬೋದು, ಅಥವಾ ಹೋಮಗಳಿರ್ಬೋದು, ಅಥವಾ ಒಂದಷ್ಟು ಧ್ಯಾನಗಳಿರ್ಬೋದು. ಇವುಗಳನ್ನು ಯಾವುದು ಕೂಡ ಎಲ್ಲಿಯ ತನಕ ಅಂತ ಹೇಳಿದರೆ ಶ್ರಾದ್ದ ಕರ್ಮಗಳವರೆಗೂ ಕೂಡ ಆಸನಗಳನ್ನು ಬಳಕೆ ಮಾಡಿಕೊಳ್ತಾರೆ. ಆಸನದಲ್ಲಿ ಮರದ ಮಣೆ ಇರ್ಬೋದು, ಅಥವಾ ದರ್ಭಾಸನ ಇರ್ಬೋದು, ಹುಲ್ಲಿನ ಚಾಪೆ ಇರ್ಬೋದು, ಉಣ್ಣೆಯ ಕಂಬಳಿ ಇರ್ಬೋದು. ಹಿಂದಿನ ಕಾಲದಲ್ಲಿ ಋಷಿಗಳೆಲ್ಲ ಕೃಷ್ಣಾಮೃಗ ಚರ್ಮ, ಜಿಂಕೆಯ ಚರ್ಮ, ಅದಲ್ಲದೆ ಹುಲಿಯ ಚರ್ಮ, ಹಾಗೆ ಚಿರತೆಯ ಚರ್ಮಗಳನ್ನು ಬಳಸಿಕೊಳ್ಳುವಂಥದ್ದು ಕೆಲವು ಪರಂಪರೆಗಳಲ್ಲಿ ಶ್ರೇಷ್ಠ ಎಂದು ಭಾವಿಸಿದ್ದಾರೆ, ಬಳಸಿದ್ದೂ ಉಂಟು. ಹೀಗೆಲ್ಲ ವಿಶೇಷವಾಗಿರುವಂಥದ್ದು ನಮ್ಮ ಹಿರಿಯರು, ಶಾಸ್ತ್ರಗಾರರು ಹೇಳಿಕೊಂಡು ಬಂದಿದ್ದಾರೆ. ಯಾವುದೇ ಆಸನಗಳು ಸಿಗದಾಗ 2 ದರ್ಬೆಯನ್ನಾದರೂ ಹಾಕಿಕೊಂಡು ಕುಳಿತುಕೊಳ್ಳುವಂಥದ್ದು, ಪೃಷ್ಠಭಾಗಕ್ಕೆ 2 ದರ್ಬೆಯನ್ನು ಹಾಕಿ ಕುಳಿತುಕೊಳ್ಳುವಂಥದ್ದು ಕೂಡ ಒಂದು ನಿಯಮ ಇದೆ. ಆಸನ ಇಲ್ಲದೆ ಜಪ ಮಾಡಬಹುದೇ, ಪೂಜೆಗಳನ್ನು ಮಾಡಬಹುದೇ? ಭೂಮಿ ತಾಯಿಗೆ ತನ್ನಲ್ಲಿರುವಂತಹ ಶಕ್ತಿಯನ್ನು ನಮ್ಮ ದೇಹಕ್ಕೆ ವರ್ಗಾಯಿಸುವ ಹಾಗೂ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯನ್ನು ಸೆಳೆದುಕೊಳ್ಳುವಂತಹ ಒಂದು ವಿಶಿಷ್ಟವಾಗಿರುವಂತಹ ಸತ್ಯ ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಈ ಕಾರಣದಿಂದಾಗಿ ನಾವು ಜಪಿಸಿದಂತಹ ಶಕ್ತಿಯು ನಮ್ಮ ಮೇಲೆ ವ್ಯತಿರಿಕ್ತ ಪ್ರಭಾವವು ಮಾಡಬಹುದು ಎಂಬ ಕಾರಣಕ್ಕೆ ಒಂದು ತಡೆಯ ರೂಪದಲ್ಲಿ ಅಡಿಪಾಯಕ್ಕೆ, ಪೃಷ್ಠಭಾಗಕ್ಕೆ ನಾವು ಇಂಥ ಆಸನಗಳನ್ನು ಬಳಸಿಕೊಳ್ಳುವಂಥದ್ದು ಒಂದು ನನಗೆ ತಿಳಿದಿರುವಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಾಗೆ ಯಾವುದೇ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡುವಾಗ ಯಾವುದಾದರೂ ಒಂದು ಆಸನವನ್ನು ಬಳಸಿಕೊಳ್ಳುವುದು ಉತ್ತಮ. ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆಗೆ ಇನ್ನೊಮ್ಮೆ ಬರುತ್ತೇನೆ. ನಮಸ್ಕಾರ.